ಕರುನಾಡು ಕಂಡ ಏಕೈಕ ಪ್ರಧಾನಿಯಾಗಿದ್ದವರು, ನೆಚ್ಚಿನ ಧೀಮಂತ ನಾಯಕರ ನಾಯಕ, ರೈತರ ಬೆನ್ನೆಲುಬಾಗಿರುವ ಮಣ್ಣಿನ ಮಗ, ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ದೇವೇಗೌಡರು. 18ನೇ ಮೇ 1933ರಲ್ಲಿ ಕರುನಾಡಿನ ಹರದನಹಳ್ಳಿಯಲ್ಲಿ ಒಂದು ದಿವ್ಯ ಶಕ್ತಿಯ ಉದಯವಾಯಿತು. ಆ ಶಕ್ತಿಯೇ ದೇಶದ ಕರುನಾಡಿನ ಪ್ರಪ್ರಥಮ ಪ್ರಧಾನಿಯಾಗಿ ಕನ್ನಡದ ಹೆಸರನ್ನು ದೇಶಾದ್ಯಂತ ಪಸರಿಸಿತು. ದೇವೇಗೌಡರು ರೈತರಿಗೆ, ದೀನ ದಲಿತರಿಗೆ, ಮಹಿಳೆಯರಿಗೆ, ಎಲ್ಲ ವರ್ಗದವರಿಗೂ ದಾರಿ ತೋರುವ ಬೆಳಕಾಗಿ ಶ್ರಮಿಸಿದ್ದಾರೆ. ರೈತರ ಯಶಸ್ಸಿಗಾಗಿ ತಮ್ಮ ಜೀವನದ ಸಮಯ ಹಾಗೂ ಶಕ್ತಿಯನ್ನು ಬಳಸಿ ಶ್ರಮಿಸಿದ್ದಾರೆ, ಶ್ರಮಿಸುತ್ತಿದ್ದಾರೆ, ಮುಂದೆಯೂ ಶ್ರಮಿಸುವರು. ದೊಡ್ಡ ಗೌಡರ ನುಡಿ ನಮಗೊಂದು ಪಾಠ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಶಕ್ತಿಯನ್ನಾಗಿಸುವ ಸ್ಫೂರ್ತಿಯ ಸೆಲೆ. ನಮ್ಮ ನಿಮ್ಮೆಲ್ಲರ ಈ ಮಣ್ಣು ಕಂಡ ಮಾಣಿಕ್ಯ ದೇವೇಗೌಡರು. ದೇವೇಗೌಡರಿಗೆ 94ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.